ತಾಯಿ ಸ್ವಚ್ಛ ಮಾಡಿದಾಗ ಮಾತ್ರ ತಂದೆ ಅನ್ನುವಂತವ ನಿಮ್ಮನ್ನ ಎತ್ತುಕೊಂಡು ಮುದ್ದಾಡ್ತಾನೆ. ಆದ್ರೆ ಅದ ತಾಯಿ ಕೂಸನ್ನ ಸ್ವಚ್ಛ ಮಾಡ್ಲಿಲ್ಲ ಅಂತಂದ್ರೆ ತಂದೆ ಎತ್ಕೋತಾನ. ಹೇಳ್ರಿ ನೋಡೋಣ. ಈಗ ನೋಡ್ಬೇಕು, ನೀವು ತಂದೆ ಊಟ ಮಾಡ್ತಿರ್ತಾನೆ, ತಾಯಿ ಊಟಕ್ಕೆ ಕೊಡ್ತಿರ್ತಾಳೆ. ಅವಾಗ ಆ ಕೂಸು ಆಡ್ಕೋತ ಬರ್ತಿರ್ತದೆ. ಕೇಳ್ರಿ ಇದನ್ನ ಎಷ್ಟು ಮಜಾ ಅದ. ಯವ್ವ ಆಯಿ ಕೇಳು, ತಾಯಿ ಊಟ ಕೊಡ್ತಿರ್ತಾಳ ಗಂಡನಿಗೆ, ಗಂಡ ಊಟ ಮಾಡ್ತಿರ್ತಾನ, ಮಗ ಅಡ್ಡಾಡ್ಕೋತ ಬರ್ತದ. ಬಂದಿದ್ದ ಏನ್ ಮಾಡ್ತದ, ತಂದೆ ಹಿಂಗ ಊಟ ಕೂತಿರ್ತಾನ, ಅದ್ರ ಮುಂದೆ ಬಂದಿದ್ದ ಏನ್ ಮಾಡ್ತದ ಅಂತಂದ್ರೆ ಮೊದಲು ಒಂದು ಮಾಡ್ತು. ಎಲ್ಲಿ ಅವ ಊಟ ಕುಂತಾನ ಅಲ್ಲೇ ಥೋ 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 ಅನ್ನೋದ್ರಾಗ ಎರಡೂ ಮಾಡಿಬಿಡ್ತು. ಒಂದು ಮಾಡ್ತು, ಎರಡೂ ಮಾಡ್ತು. ಅವಾಗ ಅವ ಅಂತಾನ ಥೋ 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 ಓಟು ಇಲ್ಲೇ ಎಲ್ಲ ಇಲ್ಲೇ ಊಟ ಕುತ್ತಲ್ಲೇ ಒಟ್ಟು ಒಯ್ ಅದನ್ನ ಆ ಕಡೆ ಒಯ್ ಅಂತ ಅಂದುಕೊಳ್ಳೇನೆ. ಪಾಪ ತಾಯಿ ಅದಕ್ಕೆ ಏನ್ ಮಾಡ್ತಾಳ, ಪಟಕ್ಕನ ಓಡಿ ಬಂದ ಕಿಶಿಂದ ಅದನ್ನ ತಗೊಂಡು ಹೋಗಿ ಸ್ವಚ್ಛಾಗಿ ತೊಳೆದ ಕಿಶಿಂದ ಇವ ಊಟ ಮಾಡಿ ಎಲ್ಲ ಎದ್ದು ಹೋದ ಮ್ಯಾಗ ಮತ್ತ ಅದನ್ನ ಒಯ್ದು ಒಂದು ಕಡೆ ಪಡಸಾಲೆಗೆ ಬಿಟ್ಟುಗಳೇನೆ ಅವಾಗ ಮೊದಲ ಮಗ ತಂದೆ ಎತ್ತುವಂತಾನ. ನೋಡ್ಬೇಕು, ಈ ಪಟ್ಟಣದೊಳಗ ಪ್ರತಿದಿನ ಬೆಳಕು ಹರಿತು ಅಂತಂದ್ರೆ ಗಂಡನಿಗೆ ಏನು ಚಿಂತೆ ಅಂತಂದ್ರೆ ಯಾವಾಗ ಹೋಗೇನು, ಯಾವಾಗ ಆಫೀಸಿಗೆ ಮುಟ್ಟೇನು, ಯಾಕೆ ಲೇಟ್ ಆಯ್ತು ಅಂತಂದ್ರೆ ಟ್ರಾಫಿಕ್ ಆಗ್ತದೆ. 10ಕ್ಕೆ ಹೋಗ್ಬೇಕಾಗಿತ್ತು ಅಂತಂದ್ರೆ ಬೆಂಗಳೂರು ಸಿಟಿ ಒಳಗ 6ಕ್ಕೆ ಮನಿ ಬಿಡ್ಬೇಕು. ಅವ 6ಕ್ಕೆ ಏಳಬೇಕು ಅಂತಂದ್ರೆ ಹೆಂಡತಿ 4ಕ್ಕೆ ಏಳಬೇಕು. ಅಕ್ಕಿ ಎದ್ದು ನೀರು ಕಾಸ್ಕೊಂಡು ಜಳಕ ಮಾಡಿ ಗಂಡಗ ಕಾಸಿ, ಗಂಡನ ಎಬ್ಬಿಸಿ, ಗಂಡಗ ಜಳಕಕ್ಕೆ ನೀರು ಕೊಟ್ಟು, ಗಂಡ ಹೊರಗೆ ಬರೋದ್ರಾಗ ಅರಿವಿ ಕೊಟ್ಟು, ಅವ ಅರಿವಿ ಹಾಕೊಳ್ಳೋದ್ರಾಗ ಅವಂಗ ನಾಷ್ಟ ಮಾಡಿ ಕೊಟ್ಟು, ಅವ ನಾಷ್ಟ ಮಾಡೋದ್ರಾಗ ಮತ್ತ ಮಧ್ಯಾಹ್ನದ ಬುತ್ತಿ ಕಟ್ಟಬೇಕಿ. ಈ ಗಂಡನೊಳಗ ಅವ್ರಿಗೆ ಏನು ಒಂದು ಗಂಡು ಕೂಸಿತ್ತಲ್ಲ ಅದನ್ನ ಮರೆತು ಬಿಡ್ತಿದ್ರು, ಹೊರಗೆ ಆಟ ಆಡ್ತಿತ್ತದು. ಅದು ಹೋಗಿ ಏನ್ ಮಾಡ್ತಿತ್ತು ಅಂತಂದ್ರೆ ಈ ರಾಡಿ ಒಳಗ ಆಡ್ತಿತ್ತು. ರಾಡಿ ಒಳಗ ಆಡಿ ಅದ್ರಾಗ ಬೀಳುತ್ತಿತ್ತು, ಅದ್ರಾಗ ಏಳುತ್ತಿತ್ತು, ತಲೆ ಮ್ಯಾಗ ಹಾಕೋತಿತ್ತು, ಎಲ್ಲಾ ಹೊಲಸು ಮಾಡ್ಕೋತಿತ್ತು. ಹೊಲಸು ಮಾಡ್ಕೊಂಡು ಒಂದು ತಾಸಾದ ಮ್ಯಾಗ ಹೊಟ್ಟೆ ಹಸಿತು. ಅವಾಗ ಒಳಗಡೆ ಬಂತು. ಅಪ್ಪ ನಾಷ್ಟ ಮಾಡಿ ಟಿಪ್ ಟಾಪ್ ಆಗಿ ಅಗ್ದಿ ರೆಡಿ ಆಗಿ ಬೆತ್ತಾಲಿ ಹಿಕ್ಕೊಂಡು ಪೌಂಡ್ಸ್ ಪೌಡರ್ ಹಚ್ಕೊಂಡು ಹಿಂಗ ಪೇಪರ್ ಹಿಡ್ಕೊಂಡು ಕೂತಿದ್ದ. ಯಾರು? ಅಪ್ಪ. ಯಾಕ ಅಪ್ಪಗ ಬುತ್ತಿ ಡಬ್ಬಿ ಬರತಕ್ಕ ಹೋಗವಲ್ಲವ ಆಫೀಸಿಗೆ. ನಾಷ್ಟ ಮಾಡ್ಯಾನ, ಜಳಕ ಮಾಡ್ಯಾನ, ಪೌಂಡ್ಸ್ ಪೌಡರ್ ಹಚ್ಕೊಂಡಾನ, ಅಗ್ದಿ ಇನ್ಸಲ್ಟ್ ಮಾಡ್ಕೊಂಡು ಚಂದ ಕುಂತ. ಯಾವಾಗ ಈ ಕೂಸು ಮೈ ತುಂಬ ಹೊಲಸು ಮಾಡ್ಕೊಂಡದ, ಒಂದು ಮಾಡಿದ, ಎರಡೂ ಮಾಡಿದ, ಅದರಾಗ ಬಿದ್ದದ, ಹೊಳ್ಳ್ಯಾಡ್ಯದ, ಎಲ್ಲಾನು ಒಟ್ಟು ಏಟು ಜಡ್ ಮಾಡಿ ಒಳಗ ಬರುವುದರಾಗ ಅಪ್ಪ ಕೂತಿದ್ದ. ಅಪ್ಪನ ಹತ್ರ ಹೋಗ್ಬೇಕಂತ ತಿಳ್ಕೊಂಡು ಅಪ್ಪ ಅಂತ ಬರ್ತದು, ಡ್ಯಾಡಿ ಅಂತ ಬರ್ತದು. ಇಲ್ಲಿ ಅಪ್ಪ ಆತಾವ್, ಅಲ್ಲಿ ಡ್ಯಾಡಿನಿ ಅಂತಾವ್. ಅಪ್ಪ ಡ್ಯಾಡಿ, ಅವ್ವ ಮಮ್ಮಿ ಏನ್ರಿ? ಅಪ್ಪ ಡ್ಯಾಡಿ, ಅವ್ವ ಮಮ್ಮಿ. ಡ್ಯಾಡಿ ಅಂತ ಬತ್ತು. ಡ್ಯಾಡಿ ಹಿಂಗ ಪೇಪರ್ ತೆಳಗ ಹಿಡ್ದ. ಆದ್ರೂ ಸ್ವಲ್ಪ ಡ್ಯಾಡಿಗೆ ಸೂಕ್ಷ್ಮ ಗೊತ್ತಾಗಿತ್ತು, ವಾಸನೆ ಬೇರೆ ಬರಕತ್ತುಗಳನ್ನ ಡ್ಯಾಡಿಗೆ ಗೊತ್ತಾಗಿತ್ತು. ಎಲ್ಲಿ ಏನ ಆಗ್ಯದ ಇದು ಗದ್ಲ. ಹಿಂಗ ಪೇಪರ್ ತೆಳಗ್ ಹಿಡುದ್ರಾಗನ ಸೀದಾ ಓಡಿ ಬಂದಿದ್ದ, ಇನ್ನೇನು ಮೈ ಮ್ಯಾಗೆ ಹತ್ತದ ಅನ್ನೋದ್ರಾಗನ ಅಡ್ಡನ ಕೊಟ್ಟು ನಡಿ ಬಂದ ಡ್ಯಾಡಿ ಅಂತೇಳಿ ನಡಿ ಅಂದುಗಳನ್ನ ಹೊಡೆಸ್ಕೊಂಡು ಕೂಸು ರೊಯ್ಯ ತಳ್ಕೋತ ಎಲ್ಲಿಗೆ ಬತ್ರಿ? ಅಡಿಗೆ ಮನಿ ಕಡೆ ಬತ್ತು, ಅವು ಇದ್ದ ಕಡೆ ಬತ್ತು. ಯಾವಾಗ ಕೂಸಿನ ಧ್ವನಿ ಅವನಿಗೆ ಕೇಳ್ತು, ಮಾಡು ಅಡಿಗೆ ಬಿಟ್ಲು. ತಾ ಹುಟ್ಟಿರುವ ಸೀರೆ ಎಂಥದ್ದೈತಿ ಅನ್ನೋದನ್ನು ಮರೆತ್ಲು. ಓಡಿ ಹೋಗಿ ಸೀದಾ ಕೂಸಿನ ಹಿಂಗ ತಬ್ಕೊಂಡ್ಲು, ಮುದ್ದಾಡಕತ್ಲು. ಯಾಕೆ ಅಳಕತ್ತಿ? ಡ್ಯಾಡಿ ಹೊಡೆದ. ಏನಂತೂ ಡ್ಯಾಡಿ ಹೊಡೆದ. ಅದರ ಹತ್ರ ಯಾಕೆ ಹೋಗಿ ದೇಯಪ್ಪ ಇಷ್ಟೊತ್ತಿನ ಅಲ್ಲಕ್ಕಿ? ನಾ ಹೇಳದ ಅರ್ಥಕ್ಕದ. ಅದ್ರ ಹತ್ರ ಯಾಕೆ ಹೋಗಿ ದೇಯಪ್ಪ ಇಷ್ಟೊತ್ತಕ್ಕ? ಈಗ ಅದು ಮನುಷ್ಯ ಆಗಿರುವುದಿಲ್ಲ ಅಪ್ಪ, ಅದು ಹೊರಗೆ ಹೊಂಟದ ಧಗದಕ್ಕ. ಈಗ ಅದು ಮನುಷ್ಯ ಆಗಿರುವುದಿಲ್ಲ. ಅದ್ರ ಹತ್ರ ನಾನೇ ಹೋಗುದಿಲ್ಲ, ನೀ ಯಾಕೆ ಹೋಗಿದ್ದಿ? ಇನ್ನು ಮುಂದೆ ಹೋಗುದಿಲ್ಲ ಮಮ್ಮಿ ಅಂತದ. ಅಯ್ಯ ಹೊಲಸು ಮಾಡ್ಕೊಂಡ್ಯಾ ಮೈ ತುಂಬ? ಬಾ ಮಗನ ಅಂತ ತಿಳ್ಕೊಂಡು ಬಚ್ಚಲ ಮನೆಗೆ ತಗೊಂಡು ಹೋಗಿ ಎಲ್ಲ ಅರಿವಿ ಕಳೆದು ಸ್ವಚ್ಛಾಗಿ ಸಾಬೂನು ಹಚ್ಚಿ ಮೈ ತೊಳೆದು ಮತ್ತೆ ಹೊರಗೆ ಬಂದುಗಳನ್ನೇ ಟೈವಲ್ಲಿ ಒರೆಸಿ ಮತ್ತೆ ಅರಿವಿ ಎಲ್ಲ ಉಡಿಸಿ ತಲೆ ಹಿಕ್ಕಿ ಪೌಂಡ್ಸ್ ಪೌಡರ್ ಹಚ್ಚಿ ಈಗ ಹೋಗಿ ಅಲ್ಲಿ ಕುರ್ಚಿ ಮ್ಯಾಗ ಹೊರಗೆ ಕುಂದ್ರು, ನಿನಗೆ ಒಂದು ಲೋಟ ಬೋರ್ಮಿಟ ತಂದು ಕೊಡ್ತೀನಿ ಅಂದುಗಳನ್ನೇ. ಯಾಕೆ ಹೋಗ್ಲಕ್ಕ ಮಮ್ಮಿ ಅಂತ ಹೊರಗೆ ಹೋಗೋದ್ರಾಗ ಅಪ್ಪಿನ ಕೂತಿದ್ದೆ. ಯಾಕೆ? ಅಪ್ಪ ಬುತ್ತಿ ಬಂದ ಮ್ಯಾಗೆ ಹೋಗವ.
ಕೂತಿದ್ದ, ಇದು ಹೊಡೆಸ್ಕೊಂಡು ಕೂಸ ಅಪ್ಪನ ಹತ್ರ ಹೋಗ್ತದನ್ರಿ, ಇದು ಹೋಗಿ ಸುಮ್ಮ ಕುರ್ಚಿ ಮ್ಯಾಗ ಕುಂದಿರ್ಬೇಕಂತ ಹೋಗೋದ್ರಾಗ ಅಪ್ಪನ ಮೂಗಿಗೆ ಮತ್ತೆ ವಾಸನೆ ಬಿಡಿತ್ತು. ಮೊದಲಿನ ವಾಸನೆ ಅಲ್ಲ, ಇದು ಘಮ ಘಮ ಅನ್ನುವ ವಾಸನೆ, ಪೌಂಡ್ಸ್ ವಾಸನೆ ಬಿಡಿತ್ತು. ಹಿಂಗ ಪೇಪರ್ ತೆಳಗ ಮಾಡದ, ಕೂಸು ಸ್ವಚ್ಛ ಆಗಿತ್ತು, ಅರ್ಬಿ ಹಾಕೊಂಡಿತ್ತು, ತಲಿ ಹಿಕ್ಕೊಂಡಿತ್ತು, ಬಹಳ ಚಂದ ಕಾಣಕತ್ತಿತ್ತು. ಅವಾಗ ಪೇಪರ್ ಮಡಿಚಿಟ್ಟು ಕಿಸಿಂದ ಬಾ ಮಗನ, ಅಯ್ಯ ನನ್ನ ಮಗ ಮತ್ ಮೊದಲ ಇದ್ದಿಲ್ಲ, ಅಯ್ಯ ನನ್ನ ಮಗ ಅಂತ ತಿಳ್ಕೊಂಡು ಎತ್ತುಕೊಂಡು ಮುದ್ದಾಡಕ್ಕೆ ಶುರು ಮಾಡದ. ನಾನ್ ನಿಮಗೊಂದು ಪ್ರಶ್ನೆ ಕೇಳ್ತೀನಿ, ಮೊದಲು ಯಾಕೆ ಎತ್ತುಕೊಳ್ಳಿಲ್ಲ? ಕೂಸ ಹೊಲಸು ಮಾಡಿಕೊಂಡಿತ್ತು. ಕೂಸು ಹೊಲಸು ಮಾಡ್ಕೊಂಡಿತ್ತು ಅಂತ ತಂದೆ ಆದವ ಮಕ್ಕಳನ್ನ ಎತ್ಕೊಳ್ಳೋದಿಲ್ಲ. ತಾಯಿ ಆದಂತ ಆಕಿ ಆ ಹೊಲಸನ್ನು ಸ್ವಚ್ಛ ಮಾಡಿ ಮೈ ತೊಳೆದು ಅರಿವಿ ತೊಡಿಸಿ ಬಿಟ್ಟಾಗ ತಂದೆ ಅನ್ನುವಂತವ ಹೆಂಗ ಎತ್ಕೋತಾನ, ಹಂಗ ನೀವು ಏನಾದ್ರೂ ಬೀರಲಿಂಗಪ್ಪನ ಹತ್ರ ಹೋದ್ರಿ ಅಂತಂದ್ರೆ ಬೀರಲಿಂಗಪ್ಪ ಪಡ್ಡನ ಹೊಡಿತಾನೆ, ನಡಿ 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 ನಡಿ. ಯಾಕಂತಂದ್ರೆ ಕಾಮ, ಕ್ರೋಧ, ಮೋಹ, ಲೋಭ ಅನ್ನುವಂತ ಅರಿಷಡ್ವರ್ಗಗಳನ್ನಂತ ಹೇಸಿಗೆ ಅಂಟಿಸಿಕೊಂಡು ಬಂದಿದೆ. ಹೋಗು, ಮೊದಲು ನೀ ಗುರು ಅನ್ನುವಂತಹ ತಾಯಿ ಹತ್ರ ಹೋಗು, ನಿನ್ನ ಸ್ವಚ್ಛ ಮಾಡ್ತಾಳೆ, ಅವಾಗ ನನ್ನ ಹತ್ರ ಬಾ ಅಂತಾನ. ಮತ್ತೆ ನೀವು ಗುರುವಿನ ಹತ್ರನ ಬರ್ಬೇಕಾಗ್ತದೆ. ಗುರುವಿನ ಹತ್ರ ಏನು? ಊರ ನರಕವ ತಿಂದು ಬೋರಾಡಿ ಹಿಂಡುವ ಎಮ್ಮಿ. ಈಗ ನಿಮ್ಮ ಮನ್ಯಾಗ ಎಮ್ಮೆ ಅದಾವ ಇಲ್ಲೋ? ಅವಕರನ್ನ ಬಿಚ್ಚಿ ಬಿಟ್ರೆ ಮಗ ನಾವು ಎಲ್ಲಿ ಹೋಗಬಾರ್ದು ಅಲ್ಲೇ ಹೊಕ್ಕವ. ಅಲ್ಲಿ ಹೋಗಿ ಏನು ಗುಲಾಮ್ ಜಾಮ್ ತಿಂತವ್ ನೀವು? ಯಾಕ್ರಿ ನನ್ನ ಪ್ರಶ್ನೆ ಅರ್ಥ ಆಗ್ತದಲ್ಲ? ಅಲ್ಲಿ ಹೋಗಿ ಏನ ಗುಲಾಮ್ ಜಾಮ ಜಿಲೇಬಿ ತಿಂತವ್ ನಮಗನು? ಊರ ನರಕನ ತಿಂತಾವ್, ಹೌದಿಲ್ಲ? ಆ ನರಕ ತಿಂದು ಬಂದಗಳೇನೆ ಒಂದು ಗುಂಡಿಗೆ ನೀರು ತಗೊಂಡು ಹೋಗಿ ಹಿಂಗ ಗೊಜ್ಜಿ ಹಿಂಡ್ಕೊಂಡು ಕಾಸಿ ಹೆಪ್ಪ ಹಾಕಿದ್ರೆ ಎಂಥ ಕೆನಿ ಮಗಂದದು. ಮೊಸರ ಅಂತಿರ್ತಾರೆ, ಯಪ್ಪ ನಮ್ಮ ಮನ್ಯಾಗ ಬಹಳ ಮೊಸರು ಚಂದ ಆಗಿದೆ, ಏನಾಗಿದೆ ಹಿಂಗ್ ಕೊರದ್ರು ಒಡಿ ಹೇಳ್ತಾವ. ಮಗನ ಮಸಾಲೆ ತಿಂದದ ಮಸಾಲೆ, ಹೌದಿಲ್ಲ? ಇವರು ಅಗ್ದಿ ಅದರಾಗ ಹಾಕೊಂಡು ಹೊಡಿತಿರ್ತಾರೆ, ಮೊಸರು ಬಾರಿ ಮೊಸರು ಬಾರಿ, ಮಸಾಲೆ ತಿಂದ, ಹೌದಿಲ್ಲ? ಊರ ನರಕವ ತಿಂದು ಬೋರಾಡಿ ಹಿಂಡುವ ಎಮ್ಮೆ ಹಾಲಿನ ಸವಿಯ ನೀ ನೋಡಣ್ಣ. ಅದು ಕೆಟ್ಟದ್ದನ್ನ ತಿಂದು ಬಂದದ, ಕೆಟ್ಟದ್ದನ್ನ ತಿಂದು ಬಂದು ಆ ಹಾಲು ತಗೊಂಡು ಕಿಶಿಂದ ನಾ ಮಡಿ ಮಾಡ್ತೀನಿ ಅಂದ್ರೆ ಎಲ್ಲಾರು ಮಡಿ ಆಗ್ತದ? ಹೌದಿಲ್ಲ? ಮಡಿ ಆಗೋದಿಲ್ಲ, ಹೌದಿಲ್ಲ? ಯಾಕೆ ಈ ಮಾತನ್ನು ಹೇಳಬೇಕಾಗಿದೆ ಅಂತಂದ್ರೆ, ಇವತ್ತ ಈ ಹೊಳಿ ಸಾಲದವರು ನಾವು ಎಷ್ಟು ವಿಚಿತ್ರದೇವಿ ಅಂತಂದ್ರೆ, ನಮ್ಮ ಓಣ್ಯಾಗ ಬೋರ್ ಇರ್ತಾವಿಲ್ಲ, ಆ ಬೋರ್ನಾಗಿ ನೀರು ತಗೊಂಡು ನಾವು ಎಲ್ಲ ಡಮ್ ತುಂಬಿಸ್ಕೊಂಡಿರ್ತೀವಿ, ಡಬರಿ ತುಂಬಿಸ್ಕೊಂಡಿರ್ತೀವಿ, ಎಲ್ಲಾ ಕಡೆ ತುಂಬಿಸ್ಕೊಂಡಿರ್ತೀವಿ. ಶೈನೀರ್ ಬಂದ್ರು ಸಾಕ್ರಿ ಹೇಳ್ತೀವಿ, ತುಂಬಿದ್ದು ಓಟು ಚಲ್ತಾವ್. ಚಲ್ಲು ಕಿಶಿಂದ ಏನ್ ಅಯ್ಯ ಶೈನೀರ್ ಬಂದವ್ರಿ ಮುತ್ತಾರೆ, ಶೈನೀರ್ ಬಂದಾವ್. ಇವು ಇದ್ದು ಬಂದು ನೀರು ಓಸು ಚಲ್ಲು ಕಿಶಿಂದ ಶೈವಿ ನೀರು ತುಂಬ್ಕೋತಾವ್. ಅವ್ರು ಹೊಳಿ ಸಾಲಿನವರು ಎಂದೂ ಕೂಡ ಹೊಳಿ ನೀರು ಕುಡಿದಿಲ್ಲ. ಅವ್ರು ಅರ್ತು ಮರ್ತು ಹೊಳಿ ನೀರು ಕುಡಿದಿಲ್ಲ. ಅವ್ರು ಕುಡಿದ ಯಾ ನೀರ ಅಂತಂದ್ರೆ ಬೋರ್ವೆಲ್ ನೀರೇ ಕುಡಿತಾವ್. ಇವು ನಮ್ಮ ಬೋರ್ವೆಲ್ ನೀರು ಚೆಲ್ಲಿ ಹೊಳಿ ನೀರು ತುಂಬ್ಕೋತಾವ್. ಆ ಹೊಳಿ ಸಾಲ ಮಂದಿವ ಚರಿಗೆ ತಗೊಂಡು ಹೋಗೋದೇ ಇಲ್ಲ. ಮುಂಜಾನೆ ವಾಕಿಂಗ್ ಕತ್ ಹೋಗಿ ಹೊಳಿದಂಡಿಗೆ ಮಾಡಿ ತೊಳ್ಕೊಂಡು ಬಂದು ಬಿಡ್ತಾರೆ. ಇವು ಹೊಳಿ ನೀರು ಬಹಳ ಶಮಿ ಅದಾವ, ಮಸಾಲೆ ಬಿದ್ದದ ಮಸಾಲೆ, ಹೌದಿಲ್ಲ? ಅವರು ಹೊಳಿ ನೀರು ಕುಡಿದಿಲ್ಲ, ಇವು ಎತ್ತು ಬದ್ದು ನೀರು ಓಟು ಚೆಲ್ಲಿ ಪಾಪದ ನಸಿಕ್ನಾಗ ಎದ್ದು ಗಂಡ ತುಂಬಿರ್ತದ ಡ್ರಮ್ ತುಂಬ. ನಿನಗೇನು ಗೊತ್ತಕ್ಕ, ಸರಿ ಅರಿವಿ ಸ್ವಚ್ಛಕ್ಕೋ ನೀರ ಅವ್ರನ್ನ ತುಂಬಿಕೊಂಡಿರ್ತಾರ. ಯಾಕೆ ಮಾತು ಹೇಳಬೇಕಾಗಿದೆ ಅಂತ ಕೇಳಿದ್ರೆ, ಯದ್ ಭಾವಂ ತದ್ಭವತಿ. ಅದು ಹಿಂದೆ ಏನಾಗಿದೆ ಅಂತ ನಾವ್ ಯಾರು ವಿಚಾರ ಮಾಡಿದ್ರೆ ನಾವ್ ಯಾರು ನೀರು ಕುಡಿಲಾರ್ದ ಸತ್ತೋಗ್ತೀವಿ. ಅದಕ್ಕೆ ದೊಡ್ಡವರು ಹೇಳ್ತಾರಲ್ಲತ್ತ, ನದಿ ಮೂಲ, ಹೆಣ್ಣಿನ ಮೂಲ, ಋಷಿ ಮೂಲ ಹುಡುಕಬಾರದು. ಅದನ್ನ ಹುಡುಕಿದೀವಿ ಅಂತಂದ್ರೆ ಆ ನೀರಾಗ ಏನಾಗ್ಯದ ಅಂತ ನೆನಪು ಮಾಡ್ಕೊಂಡ್ರೆ ನಾವು ಯಾರು ನೀರಾಗ ಕುಡಿದಿಲ್ಲ. ಸುಮ್ಮ ನಮ್ಮ ಕಣ್ಣ ಮುಂದೆ ಫಿಲ್ಟರ್ ಮಾಡಿ ಇಟ್ಟರೆ ಸುಮ್ಮ ಕುಡಿದ ಪಾಟೆ, ಹೌದಿಲ್ಲ? ನಮ್ಮ ಭಾವನಾ ಶುದ್ಧ ಇರ್ಬೇಕಷ್ಟೇ. ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ಒಂದು ಮನಿ, ಆ ಮನಿ ಒಳಗೆ 3 ಕಡೆ ಬರ್ತಾವ ನೀರ. ಎಲ್ಲೆಲ್ಲಿ ಬರ್ತಾವ್ರಿ?
ಅಡಿಗೆ ಮನ್ಯಾಗ ಬರ್ತಾವ ಇಲ್ಲೋ? ಅಡಿಗೆ ಮನ್ಯಾಗ ಬರ್ತಾವ. ಅಡಿಗೆ ಮನಿ ಬರೋ ನೀರನ್ನ ಏನ್ ಮಾಡ್ತೀರಿ? ದೇವ್ರ ಪೂಜಾಕ್ ಬಳಕೆ ಮಾಡ್ತೀರಿ, ಹಿಟ್ಟು ನಾದಕ್ ಬಳಕೆ ಮಾಡ್ತೀರಿ, ಚಹಾ ಮಾಡಕ್ ಬಳಕೆ ಮಾಡ್ತೀರಿ, ಅನ್ನ ಮಾಡಕ್ ಬಳಕೆ ಮಾಡ್ತೀರಿ. ಇನ್ನು ಬಚ್ಚಲ್ ಮನ್ಯಾಗ ಬರ್ತಾವ ನೀರ. ಆ ನೀರನ್ನ ಎದಕ್ ಬಳಕೆ ಮಾಡ್ತೀರಿ? ಜಳಕಕ್ಕ, ಅರಿಬಿ ಒಗ್ಯಾಕ, ಪಗ್ಯಾಕ ಎಲ್ಲಕ್ಕೂ ಬಳಕೆ ಮಾಡ್ತೀರಿ. ಇನ್ನು ಟಿಮ್ ಮಾಡಲಿ ನೀರ್ ಬರ್ತಾವ. ಟಿಮ್ ಅಂದ್ರೆ ಗೊತ್ತಾಕತ್ತಲ್ಲ, ಅದನ್ನ ಬಾಯಿ ಬಿಟ್ಟು ನಾ ಹೇಳೋದ ಅವಶ್ಯಕತೆ ಇಲ್ಲ. ಆ ಟಿಮ್ ಮಾಡೋ ನೀರ ಅದನ್ನ ಯಾವ್ದಕ್ಕೆ ಬಳಸ್ತೀವಿ? ಅದಕ್ಕ ಬಳಸ್ತೀವಿ. ಯಾರ ಟಿಮ್ ಮಾಡೋ ಜಾಗದಾಗಿನ ನೀರ ತಗೊಂಡ್ಬಂದು ಅಡಿಗೆ ಮಾಡೇವೇನ? ನಿಮ್ಗ ಕೇಳುದ ನಾ ಪ್ರಶ್ನೆ ಮಾಡಕತ್ತೀನಿ. ನಿಮ್ಗ ಟಿಮ್ ಮಾಡೋ ಜಾಗದಾಗಿನ ನೀರ ಅಡಿಗೆ ತಗೊಂಡು ನಾವು ಎಂದು ಅಡಿಗೆಗೆ ಬಳಸಿಲ್ಲ. ಇನ್ನ ಈ ಅಡಿಗೆ ಮನೆಯಾಗಿನ ನೀರು ಒಯ್ದು ಟಿಮ್ ಮಾಡಿದ ಮ್ಯಾಗ ಅದಕ್ಕೆ ನಾವು ಬಳಸಿಲ್ಲ. ನಾ ನಿಮಗೊಂದು ಪ್ರಶ್ನೆ ಕೇಳ್ತೀನಿ. ಅಡಿಗೆ ಮನೆಯಾಗಿನ ನಳ ಬೇರೆ, ಬಚ್ಚಲ ಮನೆಯಾಗಿನ ನಳ ಬೇರೆ, ಸಂಡಾಸರು ಮನೆಯಾಗಿನ ನಳ ಬೇರೆ. ನಾ ನಿಮಗೊಂದು ಪ್ರಶ್ನೆ ಕೇಳ್ತೀನಿ. ಅಡಿಗೆ ಮನಿಗೇನ ಬಂದ ನಳ ಐತಲ್ಲ ಮಗೊಂದು ಡೈರೆಕ್ಟ್ ಏನು ಹೊಳಿದಿಂದ ಬಂದದ ಸಿಂಟ್ಯಾಕ್ಸ್ ಒಂದದ ಯಾವ ಮ್ಯಾಗ ಹೇಳೋದ ಅರ್ಥ ಆಗ್ತದಿಲ್ಲ. ಮ್ಯಾಗಿನ ಸಿಂಟ್ಯಾಕ್ಸ್ ಒಂದ ಕುಂದ್ರಸ್ರಿ. ಆ ಕೂಸಿನದನ್ನ ಕುಂದ್ರಸ್ರಿ. ಅದ ಮ್ಯಾಗಿನ ಸಿಂಟ್ಯಾಕ್ಸ್ ಒಂದ. ಆ ಸಿಂಟ್ಯಾಕ್ಸ್ ನಿಂದ ಕಲೆಕ್ಷನ್ ಎಷ್ಟಾಗ್ಯಾವು? ಒಂದು ಸಂಡಾಸ್ ರೂಮಿಗೆ ಬಂದದ, ಒಂದು ಬಚ್ಚಲ ಮನಿಗೆ ಬಂದದ, ಒಂದು ಅಡಿಗೆ ಮನಿಗೆ ಬಂದದ. ನಾ ನಿಮಗೆ ಕೇಳ್ತೀನಿ, ಈ ನೀರು ಅದಕ್ಕೆ ಯಾಕೆ ಬರುದಿಲ್ಲ, ಆ ನೀರು ಇದಕ್ಕೆ ಯಾಕೆ ಬರುದಿಲ್ಲ? ಏನು ಬೇರೆ ಬೇರೆ ಕಲೆಕ್ಷನ್ ಅದು 3 ನಳ ಬೇರೆ ಅದಾವನ? ಮಗನ ಸಿಂಟ್ಯಾಕ್ಸ್ ಒಂದೇ ಅದ, ಅಲ್ಲೇ ಬಿದ್ದೆ ಓಸು ಬರ್ಬೇಕು ಈ ಕಡೆ. ಹೌದಿಲ್ಲ? ನಮ್ಮ